ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಮೋಹಕ ತಾರೆ ಹಾಗೂ ದರ್ಶನ್ ನಡುವೆ ದೊಡ್ಡ ಕುರುಕ್ಷೇತ್ರವೇ ನಡೆಯುತ್ತಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕಾನೂನು ಸಮರ ಸಾರಿದ್ದು, ದರ್ಶನ್ ವಿರುದ್ಧವೂ ಅಸಮಾಧಾನಗೊಂಡಿದ್ದಾರೆ. ಅಲ್ಲದೆ ಮಾತಲ್ಲೂ ಕಾಟೇರನಿಗೆ ಪದ್ಮಾವತಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸ್ಯಾಂಡಲ್ವುಡ್ ಕುರುಕ್ಷೇತ್ರದಲ್ಲಿ ದುರ್ಯೋಧನ ವರ್ಸಸ್ ಇಂದ್ರಜಾ ಯುದ್ಧ. ಪೊರ್ಕಿ ಕಲಾಸ್ಯ ಪಾಳ್ಯಕ್ಕೆ ಎಂಟ್ರಿ ಕೊಟ್ಟು ಯುದ್ಧ ಸಾರಿದ ಸಿದ್ಲಿಂಗು ಸುಂದ್ರಿ. ಅಂದು ಜೊತೆಯಲ್ಲಿ ಅಂದು ಇಂದು ಎಕ್ಸ್ಕ್ಯೂಸ್ ಮೀ ದರ್ಶನ್ ಅಂದ್ರು. ಮೌನವೇಕೆ ಮಾತನಾಡಿ ಮಿಸ್ಟರ್ ದರ್ಶನ್. ರಮ್ಯಾ ಓಪನ್ ಚಾಲೆಂಜ್. ಪ್ರತಿ ಮಾತಿನಲ್ಲೂ ಕಾಟೇರನನ್ನ ತಿವಿದ ವಿರುದ್ಧ ಪದ್ಮಾವತಿ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಮ್ಯಾ ಯಾವಾಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಪೋಸ್ಟ್ ಒಂದನ್ನ ಹಾಕಿದ್ರು, ಆಗಿನಿಂದ ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ರಮ್ಯಾಗೆ ಮೆಸೇಜ್ ಮಾಡಿದ್ರು. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ರು. ಇದೀಗ ಬೆಂಗಳೂರು ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಇನ್ನು ಇದಾದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ತಪ್ಪಾದ್ರೆ ದರ್ಶನ್ ಫ್ಯಾನ್ಸ್ ಮಾಡಿರೋದು ಏನು ಅಂತ ಪ್ರಶ್ನೆ ಮಾಡಿದ್ರು. ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು, ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ದ್ಯಾಟ್ ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಎಸೆದ ರಗಡ್ ರಮ್ಯಾ. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದ ನಟಿ ರಮ್ಯಾ. ಪೊಲೀಸ್ ಕಮಿಷನರ್ಗೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಂಪ್ಲೇಂಟ್. ದರ್ಶನ್ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ಗಳ ವಿರುದ್ಧ ನಟಿ ರಮ್ಯಾ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ದೂರು ನೀಡೋದಕ್ಕೂ ಮೊದಲು ಕಮಿಷನರ್ ಕಚೇರಿ ಆವರಣದಲ್ಲಿರುವ ಮುನೀಶ್ವರ ದೇವಸ್ಥಾನಕ್ಕೆ ನಮಸ್ಕಾರ ಹಾಕಿದ ರಮ್ಯಾ ದೇವರ ಆಶೀರ್ವಾದವನ್ನ ಪಡೆದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅಂತ ಸ್ಟೇಟಸ್ ಹಾಕಿದ್ದೆ. ಇದಕ್ಕೆ ನನಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ರು. ಇವರಿಗೂ ರೇಣುಕಾಸ್ವಾಮಿಗೂ ಏನು ವ್ಯತ್ಯಾಸ, ಹಾಗಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ರು. ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮಗೆ ಜಸ್ಟಿಸ್ ಸಿಗತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ಸೊ ಹಾಗಾಗಿ ಆ್ಯಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ಪತಿ ಪರ ವಿಜಯಲಕ್ಷ್ಮಿ ಬ್ಯಾಟಿಂಗ್, ಫ್ರೆಂಡ್ ಪರ ರಕ್ಷಿತಾ ವಕಾಲತ್ತು. ವಿಜಯಲಕ್ಷ್ಮಿಗೆ ಪ್ರೆಷರ್ ಇರಬೇಕು ಎಂದ ನಟಿ ರಮ್ಯಾ. ನಟಿ ರಕ್ಷಿತಾ ಪೋಸ್ಟ್ಗೆ ಡೋಂಟ್ ಕೇರ್ ಎಂದ ಪದ್ಮಾವತಿ. ಚಿತ್ರರಂಗದ ಹೆಣ್ಣು ಮಕ್ಕಳಿಂದ ಸಂಪೂರ್ಣ ಬೆಂಬಲ ಇದೆ, ಆದ್ರೆ ಚಿತ್ರರಂಗದವರು ನಮ್ಮ ಬೆಂಬಲಕ್ಕೆ ನಿಲ್ಲಲು ಭಯವಿದೆ. ನಾನು 2 ವರ್ಷದ ಹಿಂದೆಯೂ ಯಶ್ ಸುದೀಪ್ ವಿಚಾರದಲ್ಲೂ ಪೋಸ್ಟ್ ಮಾಡಿದ್ದೆ. ಆಗಲೂ ಮನೆಯವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಕ್ಷಿತಾ ಹಾಗೂ ವಿಜಯಲಕ್ಷ್ಮಿ ನನ್ನ ಬಗ್ಗೆ ಮಾತನಾಡಿದ್ದಾರೆ ಅಂತ ನನಗೆ ಅನಿಸಲ್ಲ. ನ್ಯಾಯದ ಪರ, ನನ್ನ ಹಕ್ಕಿನ ಪರ ನಾನು ಹಕ್ಕು ಚಲಾಯಿಸುತ್ತಿದ್ದೇನೆ ಎಂದಿದ್ದಾರೆ. ಇದೇ ವೇಳೆ ನಟ ಪ್ರಥಮ್ ಸಹ ಬೆದರಿಕೆಯ ಬಗ್ಗೆ ದೂರು ಕೊಡ್ತಾರೆ ಎನ್ನುವ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ಬರು ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ನನಗೆ ಅನಿಸಲ್ಲ. ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದರೂ ಆ ಥರ ಹಾಕಿದರೆ ಶಿ ಮಸ್ಟ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್. ಬಿಕಾಸ್ ಅವರು ಯಾವತ್ತೂ ಆ ಥರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್. ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳಿಸಿದ್ರು ಅವ್ರು ಹಾಕಿದ್ದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ. ಐ ಥಿಂಕ್ ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು, what I want to see go viral is basic human decency alva. So I think it's against the trolls who are saying all those bad things. ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಹೇಗೆ ಕನ್ಸಿಡರ್ ಮಾಡ್ತೀರಾ ಮೇಡಮ್? ಸಿ ನೋಡಿ, ಅವ್ರಿಗೆ ಅವ್ರು ಬಿಟ್ಟಿರೋದು. ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್. ಬಟ್ ನನಗೆ ಅನ್ಸಿರೋದು ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ನ್ಯಾಯದ ಪರ. ಮತ್ತೆ ಹೆದರಿಕೊಂಡು ಓಡಿ ಹೋಗಲ್ಲ ಎಂದ ಹೆಣ್ಣು ಹುಲಿ. ದರ್ಶನ್ ತಪ್ಪು ಮಾಡಿದ್ದಾರೆ ಏನೀಗ ಎಂದ ಜೂಲಿ.
ಪೊರ್ಕಿ ವಿರುದ್ಧ ಫುಲ್ ರಾಂಗ್ ಆದ ಅರಸು ಹೀರೋಯಿನ್. ನನ್ನ ಬಳಿ ದರ್ಶನ್ ಅವರ ನಂಬರ್ ಇಲ್ಲ, ಎಲ್ಲಾದ್ರೂ ಸಿಕ್ಕಾಗ ಮಾತನಾಡಿಸ್ತೀವಿ ಅಷ್ಟೇ. ಆದ್ರೆ ಇಂತಹ ಸಮಯದಲ್ಲಿ ಅವರು ಒಂದು ವಿಡಿಯೋ ಮಾಡಿ ಅಭಿಮಾನಿಗಳಿಗೆ ಸಂದೇಶವನ್ನ ನೀಡಬಹುದಿತ್ತು. ಆದ್ರೆ ದರ್ಶನ್ ಅದನ್ನ ಮಾಡಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ರಮ್ಯಾ ಓಪನ್ ಆಗಿನೇ ದರ್ಶನ್ ವಿರುದ್ಧ ಕಿಡಿಕಾರಿದ್ರು. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ, ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದರೂ ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ, ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್, ಅವ್ರ ಮೈಂಡ್ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ರಮ್ಯಾ ವಾರ್ನಿಂದ ಸುಂಟರ ಗಾಳಿಗೆ ಎದ್ದಿದೆ. ಈ ಬಾರಿ ಅಖಾಡಕ್ಕೆ ಸ್ವತಃ ಪದ್ಮಾವತಿಯೇ ಇಳಿದಿರೋದು ದರ್ಶನ್ ಫ್ಯಾನ್ಸ್ಗೆ ದಂಡಂ ದಶಗುಣಂ ಪಾಠ ಕಲಿಸದೆ ಬಿಡಲ್ಲ ಅಂತಿದ್ದಾರೆ ದಿವ್ಯಾ ಸ್ಪಂದನ. ನ್ಯೂಸ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.